ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಯಾವುದೂ ಇಲ್ಲ ಎಂಬಂತೆ ನಾವಿಂದು ಅಡ್ವಾನ್ಸ್ ಯುಗದಲ್ಲಿದ್ದೇವೆ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನದೊಂದಿಗೆ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವು ವಿಶ್ವದಲ್ಲಿ ವಿಶಾಲ ಕ್ಷೇತ್ರವನ್ನು ಆವರಿಸಿಕೊಂಡಿದೆ. ಗೌರವಾನ್ವಿತ ತೀರ್ಪುಗಾರರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಸರ್ವರಿಗೂ ನನ್ನ ವಂದನೆಗಳು. ಇಂದು ನಾನು ನಿಮ್ಮ ಮುಂದೆ ಕೃತಕ ಬುದ್ಧಿಮತ್ತೆಯ ಸಾಧಕ ಬಾಧಕಗಳು ಎಂಬ ವಿಚಾರದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದು, ಇವತ್ತು ನಾವು ಮೊಬೈಲ್ನಲ್ಲಿ ನೋಡುತ್ತಿರುವಂತಹ ಗೂಗಲ್ನ ಗೂಗಲ್ ಅಸಿಸ್ಟೆಂಟ್, ಆ್ಯಪಲ್ನ ಸಿರಿ, ಅಮೆಜಾನ್ನ ಅಲೆಕ್ಸಾ ಇಂತಹ ಹಲವಾರು ಕೃತಕ ಬುದ್ಧಿಮತ್ತೆಗಳನ್ನು ನಾವಿಂದು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಾನೇ ಇದ್ದೇವೆ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆಯ ಸಾಧಕತೆ ಏನು ಎಂಬ ವಿಚಾರಕ್ಕೆ ಬಂದರೆ, ಈ ಕೃತಕ ಬುದ್ಧಿಮತ್ತೆ ದೇಶದ ಪ್ರಗತಿಯಲ್ಲಿ ಬಹಳಷ್ಟು ಪೂರಕವಾಗಿದೆ. ವ್ಯಾಪಾರ, ವ್ಯವಹಾರ, ಔದ್ಯೋಗಿಕ ಕ್ಷೇತ್ರ, ಬ್ಯಾಂಕಿಂಗ್, ಮಾರ್ಕೆಟಿಂಗ್, ಸ್ವಯಂಚಾಲಿತ ವಾಹನ, ಹೀಗೆ ಒಂದೇ ಎರಡೇ 100 ಕ್ಷೇತ್ರಗಳಲ್ಲಿ ತನ್ನ ಕಬಂಧ ಬಾಹುವನ್ನು ಕೃತಕ ಬುದ್ಧಿಮತ್ತೆ ಚಾಚಿಕೊಂಡಿದೆ. ಇನ್ನು ನನಗೆ ಇರುವಂಥ ಅನುಭವದ ಪ್ರಕಾರ, ಪ್ರತಿನಿತ್ಯವೂ ಕೂಡ ದಿನಪತ್ರಿಕೆಗಳನ್ನು ಓದಿದರೆ ನನ್ನ ಪ್ರಕಾರ ಒಂದೇ ಒಂದು ದಿನಪತ್ರಿಕೆಯೂ ಕೂಡ ಒಂದು ಅಪಘಾತ ಸುದ್ದಿ ಇಲ್ಲದೆ ಅಪೂರ್ಣ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ದಿನಗಳು ಕಳೀತಾ ಇದ್ದ ಹಾಗೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಲೇ ಇವೆ. ಇಂತಹ ಅಪಘಾತಗಳನ್ನು ನಿಲ್ಲಿಸುವಂಥ ಸಾಮರ್ಥ್ಯ ಇರುವಂತಹದ್ದು ಅದು ಕೃತಕ ಬುದ್ಧಿಮತ್ತೆಯ ಸ್ವಯಂಚಾಲಿತ ವಾಹನಗಳಿಗೆ ಮಾತ್ರ ಸ್ನೇಹಿತರೆ. ಇಷ್ಟೆಲ್ಲ ಸಾಧಕತೆಯ ಅಂಶಗಳಿದ್ರೂ ಕೂಡ ಇದರಿಂದ ಉಂಟಾಗುವಂಥ ದುಷ್ಪರಿಣಾಮಗಳ ಬಗ್ಗೆಯೂ ಕೂಡ ನಮಗೆ ಅರಿವಿರಬೇಕಾಗ್ತದೆ. ಯಾಕಂತ ಹೇಳಿದರೆ, ಇವತ್ತು ಕೃತಕ ಬುದ್ಧಿಮತ್ತೆ ಅತ್ಯಂತ ವೇಗದಿಂದ ಬೆಳೆಯುತ್ತಿರುವಂಥ ಕಾರಣದಿಂದಾಗಿ ಬ್ಲೂ ವೇಲ್ನಂತಹ ಕೆಟ್ಟ ಕೆಟ್ಟ ಗೇಮ್ಗಳು ಸೃಷ್ಟಿಯಾಗ್ತಾ ಇದೆ. ಇದರಿಂದ ಮುಖ್ಯವಾಗಿ ನಮ್ಮಂಥ ವಿದ್ಯಾರ್ಥಿಗಳು ಓದಿನಡೆಗೆ ಗಮನ ಕೊಡದೆ ಕೇವಲ ಗೇಮ್ಗಳಿಗೆ ತಲ್ಲೀನರಾಗಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುವಂಥ ಘಟನೆಗಳು ಕೂಡ ನಡೆದಿದೆ. ಅಷ್ಟೇ ಅಲ್ಲ, ಹಿಂದೆಲ್ಲ ಒಂದು ವಿಚಾರದ ಕುರಿತಾಗಿ ನಮಗೆ ಮಾಹಿತಿ ಬೇಕಂತ ಹೇಳಿದರೆ ನಾವೆಲ್ಲಿಗೆ ಹೋಗ್ತಿದ್ವಿ? ಗ್ರಂಥಾಲಯಕ್ಕೆ ಹೋಗ್ತಿದ್ವಿ, ಪುಸ್ತಕಗಳನ್ನ ಓದಿ ತಿಳಿದುಕೊಳ್ತಿದ್ವಿ. ಆದರೆ ಈಗ ಕೇವಲ ಕೃತಕ ಬುದ್ಧಿಮತ್ತೆಗೆ ನಾವು ಸಂಪೂರ್ಣವಾಗಿ ಒಳಗೊಂಡಿರುವಂಥ ಕಾರಣದಿಂದಾಗಿ ಬಹುಶಃ ನಾವು ಪುಸ್ತಕಗಳನ್ನು ಓದುವಂಥ ಒಂದೊಳ್ಳೆಯ ಅಭ್ಯಾಸವನ್ನೇ ಕಳೆದುಕೊಳ್ತಿದ್ದೇವೇನೋ ಅಂತ ಅನ್ನಿಸ್ತಾ ಇದೆ. ಒಂದು ಸರ್ತಿ ಆಲೋಚನೆ ಮಾಡಿ, ಒಂದು ಕತ್ತಿಯನ್ನು ಸುಮಾರು 10 ವರ್ಷಗಳ ತನಕ ಬಳಸದೆ ಒಂದೇ ಕಡೆಯಲ್ಲಿ ಮುಲ್ಲೆಯಲ್ಲಿಟ್ಟರೆ 10 ವರ್ಷಗಳ ನಂತರ ತೆಗೆದು ನೋಡಿದಾಗ ಆ ಕತ್ತಿಯ ಪರಿಸ್ಥಿತಿ ಹೇಗಾಗಿರ್ತದೆಯೋ ಅದೇ ರೀತಿ ನಾವು ಕೂಡ ಸಂಪೂರ್ಣವಾಗಿ ಈ ಕೃತಕ ಬುದ್ಧಿಮತ್ತೆಗೆ ಒಳಗೊಂಡ್ರೆ ನಮ್ಮ ಬುದ್ಧಿಯೂ ಕೂಡ ಆಗುವುದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ಏನಾನು ಮಮ್ಮಾಡು ಕೈಗೆ ದೊರೆತು ಜುಗ್ಗವ, ನಾನೇನು ಹುಲುಕಡ್ಡಿ ಎಂಬ ನುಡಿ ಬೇಡ, ಹೀನ ಮಾಮುದು ಮಿಲ್ಲ ಜಗದ ಗುಡಿಯುಳಿಗದೆ ಎಂಬ ಮಂಕುತಿಮ್ಮನ ಕಗ್ಗದ ವಾಣಿಯಂತೆ ನಾವು ಅತ್ಯವಶ್ಯಕವಾದಂಥ ಸಂದರ್ಭದಲ್ಲಿ ಮಾತ್ರ ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸಿದರೆ ಖಂಡಿತವಾಗಿಯೂ ಕೃತಕ ಬುದ್ಧಿಮತ್ತೆ ಮನುಕುಲಕ್ಕೆ ಸಿಕ್ಕಂಥ ಒಂದೊಳ್ಳೆಯ ವರವೆಂದೇ ಹೇಳಬಹುದು. ನಾವು ಕೇವಲ ಈ ಕೃತಕ ಬುದ್ಧಿಮತ್ತೆಯನ್ನೇ ಬಳಸಿಕೊಂಡು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಂತ ಹೇಳಿದರೆ ಅದು ಖಂಡಿತವಾಗಿಯೂ ಕೂಡ ನಮ್ಮ ತಪ್ಪು ಕಲ್ಪನೆ ಸ್ನೇಹಿತರೆ. ಆದ್ದರಿಂದ ಬೇಕಾದ ಸಮಯದಲ್ಲಿ ಮಾತ್ರ ಕೃತಕ ಬುದ್ಧಿಮತ್ತೆಯನ್ನು ಬಳಸೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಹೊರತು ಕೃತಕ ಬುದ್ಧಿಮತ್ತೆಯ ಸಾಧಕ ಬಾಧಕಗಳಿಗಲ್ಲ. ಧನ್ಯವಾದಗಳು. ಹಾಯ್ ಸಮೃದ್ಧಿ. ಹಾಯ್ ಸರ್. ಸೊ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇದೆ. ಸೊ ನೀವು ಕ್ಯಾಮರಾವನ್ನು ಫೇಸ್ ಮಾಡಲಿಕ್ಕೆ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಥರ ಇದೆ. ನೀವು ರಿಯಾಲಿಟಿ ಶೋಸ್ ಎಲ್ಲ ಹೋಗಿದ್ದೀರಲ್ಲ, ಸೊ ಅದು ಆ ವಿಷಯದಲ್ಲಿ ಯಾವ ಕಮೆಂಟ್ಸು ಇಲ್ಲ, ನೀವು ಒಳ್ಳೆ ಪ್ರೆಸೆಂಟ್ ಮಾಡಿದಿರಿ. ಬಟ್ ನಾನು ಆಗಲೂ ಇನ್ನೊಂದು ಪಾರ್ಟಿಸಿಪೆಂಟಿಗೆ ಹೇಳಿದೆ, ಏನಂತ ಹೇಳಿದರೆ ಇಲ್ಲಿ ನಾವು ನಿಮಗೆ ಟಾಪಿಕ್ ತಗೊಳ್ಳಿಕ್ಕೆ ಬಿಟ್ಟಿದ್ದೇವೆ. ಸೊ ನೀವು ಯಾವ ಟಾಪಿಕ್ ತಗೊಳ್ಬೋದಿತ್ತು. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಟೆಕ್ನಿಕಲ್ ಟಾಪಿಕ್ ತಗೊಂಡಾಗ ಟೆಕ್ನಿಕಲ್ ಡೀಟೇಲ್ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಯಾಕಂದರೆ ನೀವು ಹೇಳಿದ್ರಿ ಆಕ್ಸಿಡೆಂಟ್ಗಳು ಆಗೋದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ ಅಂತ ಹೇಳಿ. ಇಲ್ಲಿವರೆಗೆ ಆದ ಟೆಸ್ಟ್ಗಳೆಲ್ಲ ಫೇಲ್ ಆಗಿದೆ. ಸೊ ಎಲ್ಲವೂ ಕೂಡ ಆಕ್ಸಿಡೆಂಟ್ ಆಗಿದೆ. ಸೊ ಅಲ್ಲಿ ನಮಗೆ ನಿಮ್ಮ ಮಾತನ್ನು ಸಪೋರ್ಟ್ ಮಾಡಲಿಕ್ಕೆ ಯಾವುದೇ ಎವಿಡೆನ್ಸ್ಗಳು ಸಿಗೋದಿಲ್ಲ. ಇನ್ನೊಂದು ಬ್ಲೂ ವೇಲ್ ಗೇಮ್ ಬಗ್ಗೆ ಹೇಳಿದ್ರಿ. ಬಟ್ ಬ್ಲೂ ವೇಲ್ ಗೇಮ್ AI ಬರುವುದಕ್ಕಿಂತ ಸುಮಾರು ವರ್ಷ ಹಿಂದೆ ಬಂದಿರುವಂತಹ ಗೇಮ್. ಅದಕ್ಕೂ ಸರ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಜ್ಞಾನ ನಮ್ಗಿನ್ನೂ ಗೊತ್ತಿಲ್ಲ. ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಅಂದರೆ ಬ್ಲೂ ವೇಲ್ ಅನ್ನುವಂಥದ್ದು ಇದೆಲ್ಲವೂ ಕೂಡ ಕೃತಕ ಬುದ್ಧಿಮತ್ತೆ ಒಟ್ಟಿನಲ್ಲಿ ಏನೇ ಮಾಡಿದ್ರು ಕೂಡ ಅದರಿಂದನೇ ಆಗ್ತಾ ಇದೆ ಅಂತ ಹೇಳಿದೆ. ಓಕೆ, ಸೊ ಅದೇ ನೀವು ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತೆ ಎಲ್ಲ ವಿಷಯದಲ್ಲಿಯೂ ಕೂಡ ಹಾಳು ಅಂತ ನಾವು ತಿಳ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಹಿಂದೆ ಸುಮಾರು ವರ್ಷ ನೀವು ಹೇಳಿದ್ರಿ ನಮ್ಮ ಬುದ್ಧಿಶಕ್ತಿ, ನಾವು ಜಾಸ್ತಿ ಪುಸ್ತಕ ಓದ್ತಿಲ್ಲ, ನಾವು ಅದನ್ನು ನೋಡ್ತಿದ್ದೇವೆ ಅಂತ ಹೇಳಿ. ಹಿಂದೆ ನಮ್ಮ ಸುಮಾರು ಪೂರ್ವಜರು
ಇದ್ರು ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು. ಅದ ನಂತರ ಎತ್ತಿನ ಗಾಡಿ ಬಂತು, ಎತ್ತಿನ ಗಾಡಿಯಿಂದ ಕಾರು ಬಂತು. ಸೊ ನಾವು ಈಗ ನಮ್ಗೆ ಇವತ್ತು ನಡಿಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದು ಕಾರನ್ನು ದೂಷಿಸುವುದು ಸರಿಯಲ್ಲ ಅಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಅಂದ್ರೆ ನೀವು ಟೆಕ್ನಿಕಲ್ ಟಾಪಿಕ್ಸ್ ಗಳನ್ನ ತಗೊಂಡಾಗ ಇಂಥ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳು ಬರುವಂತದ್ದು ಇರ್ತದೆ. ಸೊ ಅದ್ರ ಬಗ್ಗೆ ಒಂದು ಜಾಗ್ರತೆ ವಹಿಸಿ. ನಿಮ್ಮ ಪ್ರೆಸೆಂಟೇಷನ್ ಅಂತೂ ಬ್ಯೂಟಿಫುಲ್. ಓಕೆ, ನೀವು ಆಂಕರಿಂಗ್ ಮಾಡ್ತೀರಾ? ಯಾವುದಕ್ಕೆ? ಆಂಕರಿಂಗ್ ಅಂದರೆ ನಾನು ಈ ಥರ ಹೊರಗಡೆ ಫಂಕ್ಷನ್ ಅದೈತೆ, ಮದುವೆ ಫಂಕ್ಷನ್ ಆ ಥರದ್ದು, ಬರ್ತ್ಡೇ ಪಾರ್ಟಿ, ಮತ್ತು ಯಾವುದಾದ್ರೂ ಸಾರ್ವಜನಿಕ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಆ ಪ್ರೋಗ್ರಾಮ್ನೆಲ್ಲ ಮಾಡ್ತೇನೆ. ಎಷ್ಟನೇ ಕ್ಲಾಸ್ನಲ್ಲಿದ್ದೀರಿ ನೀವು? 9th ಸ್ಟ್ಯಾಂಡರ್ಡ್ನಲ್ಲಿದ್ದೀರಿ. ಆದರೂ ಕೂಡ ನೀವು ಇದಕ್ಕೆಲ್ಲ ಮೆಹಂದಿ, ಅದಕ್ಕೆಲ್ಲ ಸಂಗೀತ ಪಾರ್ಟಿಗೆಲ್ಲ ಹೋಗ್ತೀರಿ? ಅಂದರೆ ನೈಟ್ ಇರುತ್ತಲ್ಲ, ಸ್ಕೂಲ್ ಮುಗಿಸಿ ಅದನ್ನು ಮಾಡಿ ಆ ಥರ. ಏನಾದ್ರು ಸಿಗುತ್ತೆ ಅದರಲ್ಲಿ? ಹಾಂ, ಹೌದು. ಹ್ಯಾಪಿ ಅಂದರೆ ಖುಷಿನೂ ಸಿಗುತ್ತೆ, ಮತ್ತೆ ನಾವು ಹೋಗ್ತೇವಲ್ಲ ಅದು ನಮ್ದು ಒಂಥರ ಸೈಡ್ ಅಲ್ಲಿ ನಮ್ದು ಈ ತರ ಪಾಕೆಟ್ ಮನಿ. ಓಕೆ, ಅದರ ಜೊತೆಗೆ ಊಟ? ಅದೇ ಕೇಳಿದ್ ನಾನು, ಊಟ ಸಿಗುತ್ತಾ? ಓಕೆ, ನಿಮ್ಮ ವಾಯ್ಸ್ ಕೈಲಾಶ್ ಖೇರ್ನ ಹಾಗಿದೆ. ಹಾಡ್ತೀರಾ ನೀವು? ಇಲ್ಲ, ಸಿಂಗರ್ ಅಂದ್ರೆ ಇಂಟ್ರೆಸ್ಟ್ ಇದೆ ಹಾಡ್ಬೇಕಂತ, ಬಟ್ ನನ್ನ ವಾಯ್ಸಿಗೆ ಸೂಟ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾರು ಹೇಳಿ? ಕೈಲಾಶ್ ಖೇರ್ನ ಬಗ್ಗೆ ಕೇಳಿದಿರಾ ನೀವು? ಗೊತ್ತಿಲ್ಲ. ಉಷಾ ಉತ್ತಪ್ನ ಬಗ್ಗೆ ಕೇಳಿದ್ದೀರಾ? ಗೊತ್ತಿಲ್ಲ. ಮತ್ತೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀರಿ. ಸೊ ಅವರ ಹಾಗೆ ವಾಯ್ಸ್ ಉಂಟು, ಸ್ವಲ್ಪ ಕೇಳಿ, ಇವತ್ತು ಗೂಗಲ್ ಮಾಡಿ ಸ್ವಲ್ಪ ಕೇಳಿ, ಮತ್ತು ಇದನ್ನು ಕೊಂಡೋಗಿ. ಥ್ಯಾಂಕ್ ಯು ಸರ್. ಬನ್ನಿ. ನಾನಿವತ್ತು ನೀವು ಮಾತಾಡಕ್ಕೆ ಕೊಡಲ್ಲ, ಯಾಕಂದರೆ ನನಗೆ ತುಂಬ ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ ಅಂತ ಹೇಳಿ ಅಲ್ಲ. ಸೊ ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಡೈಜಿ ಬೋರ್ಡ್ ಅವರು ಒಂದು ಒಳ್ಳೆಯ ವೇದಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪೀಚ್ ಕಾಂಪಿಟೇಷನಲ್ಲಿ ಸೆಲೆಕ್ಟ್ ಆಗಬೇಕಂತ ನನಗೆ ತುಂಬ ಆಸೆ ಇತ್ತು. ಸೊ ಬೆಳಗಿಂದ ಕಾಯ್ತಾ ಇದ್ದೆ. ಸೊ ಇವಾಗ ಸೆಲೆಕ್ಟ್ ಆಗಿದ್ದಕ್ಕೆ ತುಂಬ ಖುಷಿಯಾಗಿದೆ. ಅಲ್ಲ, ಇವರು ನಮ್ಮಿಂದ ಮೈಕ್ ಕಳ್ಕೊಳ್ಳುವ ಎಲ್ಲ ರೀತಿಯ ಲಕ್ಷಣಗಳನ್ನು ತೋರಿಸ್ತಿದ್ದೀರಾ. ಭಾಷಣ ಸ್ಪರ್ಧೆಯಲ್ಲಿ ನೀವೀಗ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ಮತ್ತಷ್ಟು ರೌಂಡ್ಸ್ ಇದೆ, ಅದರಲ್ಲಾದರೂ ಅಷ್ಟನಕ್ಕಾದರೂ ನಾನು ಅದರಲ್ಲಿ ಜೀವನ ಮಾಡ್ತೇನೆ, ಆಯಿತಾ? ಓಕೆ, ಸೊ ಎನಿವೇಸ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಆಡಿಷನ್ಸಿಂದ ಮುಂದಿನ ರೌಂಡ್ಸ್ಗೆ ಬಹಳಷ್ಟು ಪ್ರಿಪ್ರೇಷನ್ಸ್ಗಳು ಬೇಕಾಗ್ತದೆ. ಹಾಗೆ ನಿಮಗೆ ಜಡ್ಜಸ್ ಕೂಡ ಒಳ್ಳೆ ರೀತಿಯ ಕಾಂಪ್ಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಕೂಡ ಇದಕ್ಕೆ ತುಂಬ ಟೈಮಿಂದ ಏನು ಪ್ರಿಪೇರ್ ಮಾಡ್ತಿರಲಿಲ್ಲ. ಸಡನ್ನಾಗಿ ಪ್ರಿಪೇರ್ ಮಾಡಿ ಒಂದು ಟಾಪಿಕ್ ಬಗ್ಗೆ ಮಾತಾಡಿದೆ, ಮತ್ತು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಸೊ ಎಷ್ಟು ಜನ ಮಕ್ಕಳಿದ್ರು, ಸೊ ಅವರಲ್ಲಿ ನಾನು ಕೂಡ ಒಬ್ಬಳು ಸೆಲೆಕ್ಟ್ ಆಗ್ತೇನೆ ಅನ್ನೋದಕ್ಕೆ ತುಂಬ ಖುಷಿ ಆಯಿತು. ಓಕೆ, ಬಹಳಷ್ಟು ಜನ ಮಕ್ಕಳಿದ್ರು, ಅದರಲ್ಲಿ ಸೆಲೆಕ್ಟ್ ಆಗಿದ್ದವರು ತುಂಬ ಕಮ್ಮಿ ಇರ್ಬೋದು, ಆದರೆ ಸೆಲೆಕ್ಟ್ ಆದವರು ಬಹಳಷ್ಟು ನೈಪುಣ್ಯತೆನ ಹೊಂದಿದ್ದಾರೆ, ಒಳ್ಳೆಯ ಭಾಷಣ ಕಲಾವಿದರು ಕೂಡ ಆಗಿದ್ದಾರೆ. ಮತ್ತಷ್ಟು ರೌಂಡ್ಸ್ಗಳು ನಿಮಗೆ ಕಾಯ್ತಾ ಇದೆ. ಪ್ರಿಪ್ರೇಷನ್ಸನ್ನು ನೀವು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಆದರೆ ಮತ್ತಷ್ಟು ಪ್ರಿಪ್ರೇಷನ್ಸ್ ಮುಂದಿನ ರೌಂಡ್ಸ್ಗೆ ಬೇಕಾಗ್ತದೆ. ಆ್ಯಂಡ್ ನಿಮ್ಮನ್ನು ನಾವು ಫೈನಲ್ಸಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇವೆ. ಒಳ್ಳೆ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು.